ಅಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತೇವೆ, ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ, ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಹಾಗೆ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಕ್ಕೆ ಇಲ್ಲವೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಹೇಳಿ ಸರ್, ಆಮೇಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ, ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಗರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಿ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಲ್ಲಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ CB ನಾಗೇಶ್ವರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತೇವೆ, ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ, ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಹಾಗೆ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಕ್ಕೆ ಇಲ್ಲವೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಹೇಳಿ ಸರ್, ಆಮೇಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ, ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಗರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಿ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಲ್ಲಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ
ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಲಾಗಿದೆ ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು, ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತೇವೆ. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆಗ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ, ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಂಗೆ ಇಲ್ಲವೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಹೇಳಿ ಸರ್, ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ, ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ಅಭಿಯೋಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡ್ತಾರೆ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ.ವಿ. ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ.ವಿ. ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಲ್ಲಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಲಾಗಿದೆ ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು, ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತೇವೆ. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆಗ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ, ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಂಗೆ ಇಲ್ಲವೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್.
ಈಗ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿ ಸರ್? ಆಮೇಲೆ ಯಾವತ್ತು ಈ ಡೇಟ್ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ವಿತ್ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ, ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡ್ತಾರೆ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ ರೀತಿ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ CB ನಾಗೇಶ್ವರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು, ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತೇವೆ. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆಗ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ, ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಂಗೆ ಇಲ್ಲವೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟ್ನವ್ರು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿ ಸರ್? ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ವಿತ್ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ, ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡ್ತಾರೆ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ CB ನಾಗೇಶ್ವರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು
ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತಾರೆ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಂಗೆ ಇಲ್ಲದೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟ್ನವ್ರು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿರ್ತಾರೆ. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಸರ್? ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಿ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ CB ನಾಗೇಶ್ವರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತಾರೆ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಂಗೆ ಇಲ್ಲದೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟ್ನವ್ರು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿರ್ತಾರೆ. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಸರ್? ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಿ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ CB ನಾಗೇಶ್ವರ ಸೀನಿಯರ್ ಹಿರಿಯ ವಕೀಲರ CB ನಾಗೇಶ್ವರ ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ
ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅಂತ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾಳೆನೂ ಕೂಡ ಇವತ್ತಿಗೆ ವಾದ ಕಂಪ್ಲೀಟ್ ನಮ್ಮ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ. ಸೊ ಸಿಗುತ್ತೆ ಅಂತ ಹೇಳ್ತಾರೆ, ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ 172ನಲ್ಲಿ ಅದನ್ನು ಬರೀಲೇಬೇಕಾದಂಥ ಅದು ಕಡ್ಡಾಯವಾಗಿ ಬರೀಲೇಬೇಕು. ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಹಾಗೆ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋಕ್ಕೆ ಇಲ್ಲದೇ ಇಲ್ಲ. ಅದು ಕಾನೂನು ಸುಪ್ರೀಂ ಕೋರ್ಟ್ನು ದಿನ ಅದನ್ನು ಹೊಸ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್. ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸಂದರ್ಭ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಾಯಿತು ಅಂತ ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಯಾವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು 11, 12 ಮತ್ತು ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ಅಭಿಯೋಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ. ಇವತ್ತು ಕೂಡ ವಾದವನ್ನು ಮುಂದುವರಿಸಿದ್ರು. ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡ್ತಾರೆ? ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ